ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಜೂನಿಯರ್ ಮೇಲೆಯೇ ಬಿತ್ತು ಸೀನಿಯರ್ ಕಣ್ಣು. ಕ್ರಿಮಿನಲ್ ಲಾಯರ್ನಿಂದ ಯುವತಿಯ ಮೇಲೆ ಅಟ್ಯಾಕ್, ಮಾರಣಾಂತಿಕ ಹಲ್ಲೆ ನಡೆಸಿ ಆರೋಪಿ ಎಸ್ಕೇಪ್. ಉದ್ಯಾನ ನಗರಿಯಲ್ಲಿ ವಿಜಯದಶಮಿ ಸಡಗರ. ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ. ಅಣ್ಣಮ್ಮ ದೇವಿಗೆ ತಾಯಿ ಚಾಮುಂಡಿಯ ಅಲಂಕಾರ. ಬೆಂಗಳೂರಿಗೂ ಕಾಲಿಟ್ಟ ಉತ್ತರ ಕರ್ನಾಟಕದ ಸಂಪ್ರದಾಯ. ಬನ್ನಿ ತಗೊಂಡು ನಾವು ನೀವು ಬಂಗಾರದಂಗಿರೋಮು. ಬನ್ನಿ ಹಂಚಿಕೆಯೊಂದಿಗೆ ಶುಭ ಹಾರೈಕೆ. ಬಕ್ರೀದ್ ಹಬ್ಬಕ್ಕೆ ಭರ್ಜರಿ ತಯಾರಿ. ಚಾಮರಾಜಪೇಟೆ ಮೈದಾನದಲ್ಲಿ ಕುರಿಯೋ ಕುರಿ. ರೇಟು ಜಾಸ್ತಿ ಆದ್ರೂ ವ್ಯಾಪಾರ ಸೂಪರ್ ರೀ. ಮೀನಿನಲ್ಲಿ ಮೂಡಿದ ಗಣಪತಿ ಚಿತ್ರ. ಲಕ್ಕಸಂದ್ರದಲ್ಲಿ ಅಚ್ಚರಿಯೋ ಅಚ್ಚರಿ. ವಿಸ್ಮಯ ನೋಡೋಕೆ ಮುಗಿಬಿದ್ದಿದ್ದಾರೆ ಜನ. ದುಷ್ಟ ಸಂಹಾರದ ವಿಜಯೋತ್ಸವ ಆಚರಣೆಯೇ ವಿಜಯದಶಮಿ. ಹೀಗಾಗಿ ವಿಜಯದಶಮಿ ಹಬ್ಬವಾದ ಇಂದು ನಗರದ ದೇವಾಲಯಗಳಲ್ಲಿ ವಿಶೇಷ ಸಾಂಪ್ರದಾಯಿಕ ಪೂಜೆ ನಡೆಯಿತು. ದೇವಿ ದೇಗುಲಗಳಲ್ಲಿ ವಿಜಯದಶಮಿ ಸಂಭ್ರಮ ಮನೆ ಮಾಡಿತ್ತು. ಇಂದು ವಿಜಯದಶಮಿ ಸಂಭ್ರಮ. ಬೆಂಗಳೂರಿನ ದೇಗುಲಗಳಲ್ಲಿ ದೇವತೆಗಳಿಗೆ ವಿಶೇಷ ಅಲಂಕಾರ. ನಗರದ ಮಲ್ಲೇಶ್ವರಂ ಗಂಗಮ್ಮ ದೇವಿ ದೇಗುಲ ಹಾಗೂ ಅಣ್ಣಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತು. ಗಂಗಮ್ಮ ದೇವಿಗೆ ಬೆಣ್ಣೆ ಅಲಂಕಾರ ಮಾಡಿದರೆ, ಮತ್ತೊಂದೆಡೆ ದೇಗುಲದ ಆವರಣದಲ್ಲೇ ಇರೋ ಉತ್ಸವ ಮೂರ್ತಿಗೆ ಚಾಮುಂಡಿ ಅಲಂಕಾರ ಮಾಡಿದ್ರು. ಇದೇ ಭಾಗದಲ್ಲಿ ದಸರಾ ಗೊಂಬೆಗಳನ್ನು ಸಹ ಪ್ರದರ್ಶನಕ್ಕೆ ಇಡಲಾಗಿತ್ತು. ಅದು ವಿಶೇಷವಾಗಿ ಅಮ್ಮನಿಗೆ ಮತ್ತು ಈ ಗಂಗಮ್ಮನ ಮೂರ್ತಿಗೆ ಪಟ್ಟ ಕಟ್ಟಿ ಇದನ್ನು ದಿವಸ ಒಂದು ಅಲಂಕಾರ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕೊನೆ ದಿವಸ. ಅದನ್ನ ಇವತ್ತು ಚಾಮುಂಡಿ ಅಲಂಕಾರ ಮತ್ತು ಅಲ್ಲಿ ಬೆಣ್ಣೆ ಅಲಂಕಾರ. ನಿನ್ನೆ ಬಂದು ದುರ್ಗಾ ಅಲಂಕಾರ ಮಾಡಿದ್ದು, ಇವತ್ತು ಬೆಣ್ಣೆ ಅಲಂಕಾರ. ನಗರ ದೇವತೆ ಅಣ್ಣಮ್ಮ ದೇಗುಲದಲ್ಲಿ ತಾಯಿ ಚಾಮುಂಡಿ ಮಹಿಷಾಸುರನನ್ನ ಸಂಹಾರ ಮಾಡಿರೋ ಚಿತ್ರವನ್ನ ಉತ್ಸವ ಮೂರ್ತಿಗಳಿಗೆ ಅಲಂಕಾರ ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ರು. ಈ ವೇಳೆ 10 ಮಂದಿ ಭಕ್ತರು ಭಾಗವಹಿಸಿದ್ರು. ಇನ್ನು ಇವತ್ತು ಸಹ ಹಲವೆಡೆ ಆಯುಧ ಪೂಜೆ ಮಾಡಲಾಯಿತು. ಮಲ್ಲೇಶ್ವರಂನ ಮೂಕಾಂಬಿಕಾ ಟ್ರಾವೆಲ್ಸ್ನಲ್ಲಿ 100ಕ್ಕೂ ಹೆಚ್ಚು ವೆಹಿಕಲ್ಗಳಿಗೆ ಪೂಜೆ ಮಾಡಲಾಯಿತು. ಅದು ಮಾತ್ರ ಕಲ್ಚರ್ನ ಯಾವತ್ತೂ ಬಿಡೋದಿಲ್ಲ. ಮ್ಯಾಕ್ಸಿಮಮ್ ಕಾರ್ಸ್ ನೋಡಿರ್ತೀರಾ, ನಮ್ಮ ಟ್ರಾವೆಲ್ಸ್ ಕಾರ್ಸ್ ನೀವು ಓಡಾಡೋದು. ಸೊ ವೆರಿ ಗ್ರೇಟ್ ಸೆಲೆಬ್ರೇಷನ್ ದಿಸ್ ಇಸ್. ಸುಮಾರು ಒಂದು 100 ಗಾಡಿ ಮಾಡ್ತೀವಿ ಈ ಸಾರಿ. ಬಟ್ಟೆ ಕೊಟ್ಟು ಸ್ವೀಟ್ಸ್ ಕೊಟ್ಟಲ್ಲ, ತುಂಬ ಗ್ರ್ಯಾಂಡ್ ಸೆಲೆಬ್ರೇಷನ್. ದೇಗುಲಗಳಲ್ಲಿ ವಿಶೇಷ ಪೂಜೆ ಅಲಂಕಾರದ ಮೂಲಕ ವಿಜೃಂಭಣೆಯಿಂದ ವಿಜಯದಶಮಿ ಆಚರಿಸಲಾಯಿತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಉತ್ತರ ಕರ್ನಾಟಕದಾಗ ಮನೆ ಮಾತಾಗಿರೋ ಬನ್ನಿ ಬಂಗಾರ ಹಂಚು ಸಂಪ್ರದಾಯ ಇವತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನಾಗೂ ನಡೀತು. ಉತ್ತರ ಕರ್ನಾಟಕ ಅಭಿವೃದ್ಧಿ ಸಂಸ್ಥೆ ನಮ್ಮೂರಿನ ಸಂಸ್ಕೃತಿ, ಸಂಪ್ರದಾಯ ಮತ್ತು ಪರಂಪರೆ ಉಳಿಸೋ ಸಂಬಂಧ ಈ ಹಬ್ಬಕ್ಕೆ ತಯಾರಿ ನಡೆಸಿದ್ರು. ಉತ್ತರ ಕರ್ನಾಟಕದ ಸಾಹಿತಿ ಗೊರೂರು ಚನ್ನಬಸಪ್ಪ ಈ ಕಾರ್ಯಕ್ರಮದಾಗ ಎಲ್ಲರಿಗೂ ಬನ್ನಿ ಕೊಡೋ ಮೂಲಕ ಚಾಲನೆ ಕೊಟ್ರು. ಆಮೇಲೆ ಒಬ್ರಿಗೊಬ್ರು ಬನ್ನಿ ಕೊಟ್ಟು ಬಂಗಾರದಂಗಿರುಮು ಅಂತ ಹೇಳಿ ಹಬ್ಬ ಆಚರಿಸಿದ್ರು. ಸಂಪ್ರದಾಯಬದ್ಧವಾಗಿ ಚಾಮುಂಡಿಗೆ ನಮಿಸುತ್ತಾ ಈ ಬನ್ನಿ ಹಬ್ಬ ನಮ್ಮ ಜಾನಪದದ ಹಿನ್ನೆಲೆ ಇರತಕ್ಕಂಥ ಒಂದು ಹಬ್ಬ. ರಾವಣನ ಮೇಲೆ ಯುದ್ಧಕ್ಕೆ ಹೋಗಬೇಕಾದ್ರೆ ರಾಮ ಮೊದಲು ಬನ್ನಿ ಮರ ಪೂಜೆ ಮಾಡಿ ಹೋದ ಅಂತ ಹೇಳಿ ಅನ್ನುವಂಥದ್ದನ್ನು ನಾವು ಕೇಳಿದ್ದೇವೆ. ಬನ್ನಿ ಅಂದರೆ ಒಂದು ಬಂಗಾರ, ಚಿನ್ನ ಅನ್ನುವಂತಹ ಒಂದು ನಂಬಿಕೆ ಇದೆ, ಒಂದು ಭಾವನಾತ್ಮಕ ಸಂಬಂಧ ಇದೆ. ಬೆಂಗಳೂರಿನ ಆಸ್ಟಿನ್ ಟೌನ್ನಲ್ಲಿಯೂ ಇವತ್ತು ದಸರಾ ಮಹೋತ್ಸವ ಜೋರಾಗಿತ್ತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸುಮಾರು 20 ದೇವಿಗಳ ಮೂರ್ತಿಗಳನ್ನು ರಥದ ಮೂಲಕ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ನೂರಾರು ಭಕ್ತರು ಪಾಲ್ಗೊಂಡಿದ್ದರು. ಶಾಸಕ ಹ್ಯಾರಿಸ್, ಡಿಸಿಪಿ ರವಿಕಾಂತೇಗೌಡ ಸೇರಿದಂತೆ ವಿವಿಧ ಧಾರ್ಮಿಕ ಗುರುಗಳು ಕೂಡ ಉತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು.
ಆಗಕೂಡದು 5 ನಿಮಿಷ ಮುಗಿಸ್ತೇವೆ. ಇದು ವರ್ಷ ಇಲ್ಲಿ ನಡೀತಾ ಇದೆ. ಎಲ್ಲ ದೇವಸ್ಥಾನಗಳ ಏನು ತೇರು ಇಲ್ಲಿ ಬಂದು ಸೇರಿ ಇದೊಂದು ಸುಮಾರು ವರ್ಷದಿಂದ ನೂರಾರು ವರ್ಷದ ಇದು ಹಳೆ ಊರಿದು. ಸೊ ಆ ಒಂದು ಊರಿನ ಒಂದು ಇದರಲ್ಲಿ ನಡೆಯುವಂಥ ಕಾರ್ಯಕ್ರಮ ಎಲ್ಲರೂ ಬಹುಶಃ ಈ ಒಂದು ಹಬ್ಬದಲ್ಲಿ ಎಲ್ಲ ಜಾತಿ ಧರ್ಮದವರು ಸೇರಿಕೊಂಡು ಜೊತೆಯಲ್ಲಿ ಒಂದು ಪ್ರೀತಿ ವಿಶ್ವಾಸದಿಂದ ಮಾಡುವಂಥದ್ದು. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ.